HCN ನ್ಯೂಸ್ಗೆ ಸ್ವಾಗತ. ನಾನು ರಾಹುಲ್. ಈಗ ಹೆಡ್ಲೈನ್ಸ್. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತ ಒಕ್ಕೂಟ ಪ್ರತಿಭಟನೆ. ಡಿಸಿ ಕಚೇರಿಯ ಎಂಪಿ ಕಚೇರಿ ಮುಂದೆ ಅನ್ನದಾತರ ಆಗ್ರಹ. ರೈತ ಮತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಮನವಿ ಸಲ್ಲಿಕೆ. ಮಲೆನಾಡಿನಲ್ಲಿ ಹೆಚ್ಚಾಗಿರುವ ಕಾಡಾನೆಗಳ ಸಮಸ್ಯೆ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ಜೈ ಕರ್ನಾಟಕ ಸಂಘದಿಂದ ಬೈಕ್ ರ್ಯಾಲಿ. ಡಿಸಿ ಕಚೇರಿಯಲ್ಲಿ 5 ದಿನಗಳ ಪ್ರತಿಭಟನೆ ಆರಂಭ. ಜಾಗತಿಕ ಮಟ್ಟದ ವೈದ್ಯಕೀಯ ಸೇವೆ ನೀಡುವಲ್ಲಿ ಬದ್ಧತೆ ತೋರಿದ ಹೇಮಾವತಿ ಆಸ್ಪತ್ರೆ. ಮೊಣಕಾಲು ತೊಂದರೆಯಿಂದ 5 ವರ್ಷಗಳಿಂದ ತೀವ್ರ ಸಂಕಷ್ಟದಲ್ಲಿದ್ದ ಬಹರೇನ್ ದೇಶದ ರೋಗಿ. ಯಶಸ್ವಿ ಮೊಣಕಾಲು ಬದಲಾವಣೆ ಶಸ್ತ್ರಚಿಕಿತ್ಸೆ ನಡೆಸಿದ ಡಾಕ್ಟರ್ ನಿಖಿಲ್ ತಂಡ. ಅನ್ನದಾತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಂಸತ್ ಅಧಿವೇಶನದಲ್ಲಿ ಚರ್ಚೆ ಮಾಡುವಂತೆ ಒತ್ತಾಯಿಸಿ ಇನ್ನು ದೆಹಲಿಯಲ್ಲಿ ಜಗಜೀತ್ ಸಿಂಗ್ ದಲೇವಾಲ್ ಉಪವಾಸ ನಡೆಸಿ 15 ದಿನ ಕಳೆದು ಆರೋಗ್ಯದ ಸ್ಥಿತಿ ಗಂಭೀರವಾಗಿದ್ದು ಈ ಬಗ್ಗೆ ಯಾವ ಸಂಸದರು ಧ್ವನಿ ಎತ್ತದಿರುವ ನಿರ್ಲಕ್ಷ್ಯ ಖಂಡಿಸಿ ನಗರ ಎಂಪಿ ಕಚೇರಿ ಮುಂದೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಮತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟಿಸಿ ಎಂಪಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಜಿಲ್ಲೆಯ ರೈತರು ರಾಷ್ಟ್ರೀಯ ಕಿಸಾನ್ ಮೋರ್ಚಾ ಅಧ್ಯಕ್ಷರಾದ ಜಗದೀತ್ ಸಿಂಗ್ ದಲೇವಾಲಾ ಅವರು ನವೆಂಬರ್ 26ರಿಂದ ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಅದರಂತೆ ಕರ್ನಾಟಕದಲ್ಲಿ ಜಿಲ್ಲಾವಾರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ನಮ್ಮಿಂದ ಆಯ್ಕೆಯಾದ ಸಂಸತ್ ಸದಸ್ಯರು ಪ್ರಬಲ ಧ್ವನಿ ಎತ್ತುತ್ತಿಲ್ಲ. ರೈತ ಮುಖಂಡರು ಉಪವಾಸ ಸತ್ಯಾಗ್ರಹದ ಮೂಲಕ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದರೂ ಸಂಸದರು ನಿರ್ಲಕ್ಷ್ಯ ವಹಿಸಿರುವುದನ್ನು ಖಂಡಿಸುತ್ತೇವೆ ಎಂದರು. ರೈತರ ಸಮಸ್ಯೆಗಳಾದ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆಯೂ ನಮ್ಮ ಈ ಸತ್ಯಾಗ್ರಹದಲ್ಲಿ ಆಗ್ರಹಿಸಿದ್ದೇವೆ. ಹಾಸನ ಜಿಲ್ಲೆಯ ಸಮಸ್ಯೆಗಳಾದ ಕೊಬ್ಬರಿಗೆ ಬೆಲೆ, ಜೋಳದ ಬೆಲೆ, ಹಾಗೆಯೇ ಭತ್ತದ ಬೆಲೆ, ಹಾಗೆಯೇ ರೈತರ ಒಕ್ಕಲೆಬ್ಬಿಸುತ್ತಿರುವ 94 ಸಿನಲ್ಲಿ ಇಲ್ಲಿವರೆಗೆ ಕ್ರಮ ತೆಗೆದುಕೊಳ್ಳದಿರುವ ಬಗ್ಗೆ ಹಾಗೂ ಬಗರ್ ಹುಕುಂನ ಅಡಿ ರೈತರಿಗೆ ಜಮೀನುಗಳ ಸಾಗುವಳಿ ಪತ್ರ ಕೊಡದೆ ಫಾರಂ 53 ನಡಿಯಲ್ಲಿ ಮಂಜೂರು ಮಾಡದೆ ಸತಾಯಿಸುತ್ತಿರುವ ಬಗ್ಗೆ, ರೈತರಿಗೆ ಬೆಂಬಲ ಬೆಲೆ ಕೊಡದಿರುವ ಬಗ್ಗೆ ಹಾಗೂ ರೈತರಿಗೆ ವಿದ್ಯುತ್ ಸಂಪರ್ಕಕ್ಕೆ ಲಕ್ಷಾಂತರ ಹಣ ವಸೂಲಿ ಮಾಡಲು ಸರ್ಕಾರ ಚಿಂತಿಸುತ್ತಿರುವ ಬಗ್ಗೆ ಮತ್ತು ವಿದ್ಯುತ್ ಕಡಿತಗೊಳಿಸಿ ಕೇವಲ 3 ರಿಂದ 4 ಗಂಟೆ ಸೌಕರ್ಯಗಳನ್ನು ಕೊಟ್ಟಿರುವುದಿಲ್ಲ. ರೈತರ ರಾಷ್ಟ್ರೀಯ ವಿಚಾರಗಳ ಬಗ್ಗೆ ನಮ್ಮ ಉಪವಾಸ ಸತ್ಯಾಗ್ರಹದಲ್ಲಿ ಮಳೆ ಹಾನಿ ಹಾಗೂ ಪರಿಹಾರವನ್ನು ಕೊಡಲು ಹಾಗೂ ನಿರಂತರವಾಗಿ ಜಿಲ್ಲೆಯ 3 ತಾಲೂಕುಗಳ ಆನೆ ಹಾವಳಿ ಕುರಿತಾಗಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು. ದೆಹಲಿ ಗಡಿಯಲ್ಲಿ ಹೋರಾಟ ನಡೆಸುತ್ತಿರುವುದು ಎಲ್ಲಾ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕು. ಡಾ ಸ್ವಾಮಿನಾಥನ್ ವರದಿಯಂತೆ ಬೆಂಬಲ ಬೆಲೆ ನಿಗದಿಯಾಗಬೇಕು. ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. 60 ವರ್ಷ ತುಂಬಿದ ರೈತರಿಗೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು. ಬೆಳೆ ವಿಮೆ ಪದ್ಧತಿ ಬದಲಾಗಬೇಕು. ಪ್ರತಿ ರೈತನ ಹೊಲದ ಬೆಳೆ ವಿಮೆ ಪರಿಹಾರ ಪದ್ಧತಿ ಜಾರಿಗೆ ಬರಬೇಕೆಂದು ದೆಹಲಿಯಲ್ಲಿ ಹೋರಾಟ ನಡೆಸಲಾಗುತ್ತಿದೆ ಎಂದರು. ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಚ್ಬಿ ಧರ್ಮರಾಜು, ಅತ್ತಿಹಳ್ಳಿ ದೇವರಾಜ್, ದರ್ಶನ್, ಪವನ್, ಯೋಗಾನಂದ್, ಕೃಷ್ಣಮೂರ್ತಿ, ತೀರ್ಥಕುಮಾರ್, ಬರಡನಪುರ ನಾಗರಾಜು, ಸೂರಿ, ಧರಣಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನನ್ನ ಹೆಸರು ಕುರುಬೂರು ಶಾಂತಕುಮಾರ್, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಅಧ್ಯಕ್ಷ. ಈಗಾಗಲೇ ದೆಹಲಿಯಲ್ಲಿ ರೈತರು ದೆಹಲಿ ಗಡಿಯಲ್ಲಿ ಕಳೆದ 300 ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಏನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ? ದೇಶದ ರೈತರಿಗೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಆಗಬೇಕು ಮತ್ತು ರೈತರ ಸಾಲ ಮನ್ನಾ ಆಗಬೇಕು. ಸ್ವಾಮಿನಾಥನ್ ಆಯೋಗದಿಂದ ವರದಿಯಂತೆ MSP ಬೆಲೆ ನಿಗದಿ ಆಗಬೇಕು ಮತ್ತು ಬೆಳೆ ವಿಮೆ ಪದ್ಧತಿ ಬದಲಾಗಬೇಕು. 60 ವರ್ಷ ತುಂಬಿದಂತ ರೈತರಿಗೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ಅಂತೇಳಿ ಕಳೆದ 300 ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ಜಗಜೀತ್ ಸಿಂಗ್ ದಲೇವಾಲ್ ಅವರು ಕಳೆದ 15 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ನಿನ್ನೆ ತಾನೇ ಅವರ ಆರೋಗ್ಯ ಸ್ಥಿತಿ ಉಲ್ಬಣಗೊಂಡಿದೆ. 10 kg ತೂಕ ಕಡಿಮೆಯಾಗಿದೆ, ಸಕ್ಕರೆ ಕಡಿಮೆಯಾಗಿದೆ ಪ್ರಮಾಣ. ಇವೆಲ್ಲ ಅವರ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಕಳೆದ 25ರಿಂದ ಅಧಿವೇಶನ ನಡೀತಾ ಇದೆ. ಈ ದೇಶದ ರೈತರ ಭೀಕರವಾದ ಸಮಸ್ಯೆ ಇದೆ. ರೈತರು ಪಂಜಾಬ್ ಹರಿಯಾಣದಿಂದ ದೆಹಲಿಗೆ ಬರಲಿಕ್ಕೆ ಕಾಲ್ನಡಿಗೆಯಲ್ಲಿ ಹೊಟ್ಟರೆ ಅವ್ರ ಮೇಲೆ ಗೋಲಿಬಾರ್ ಮಾಡ್ತಾರೆ, ಆಶ್ರಯ ಸಿಡಿಸ್ತಾರೆ, ಅವ್ರಿಗೆ ಹಾಸ್ಪಿಟಲ್ ಸೇರಿಸ್ತಾರೆ. ಈ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರನ, ಸಂವಿಧಾನವಾದ ಸರ್ಕಾರನ, ಇದರ ರೈತರನ್ನ ಮರಣ ಶಾಸನ ಬರೀತಾ ಇದ್ದಾರೆ ಕೇಂದ್ರ ಸರ್ಕಾರ. ಆ ಹಿನ್ನೆಲೆಯಲ್ಲಿ ನಾವು ಇಡೀ ರಾಜ್ಯದ ಎಲ್ಲ ಎಂಪಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡಿ ಎಂಪಿಗಳು ನಿದ್ರೆ ಮಾಡ್ತಕ್ಕಂಥ ಎಂಪಿಗಳನ್ನ ಎಚ್ಚರ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಿನ್ನೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಲಿಂಗಪುರ ಎಸ್ಟೇಟ್ನಲ್ಲಿ ಬೆಳಗ್ಗೆ ತೋಟದ ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ವೇಳೆ ಒಂಟಿ ಕಾಡಾನೆ ದಾಳಿಯಿಂದ ಒಬ್ಬರಿಗೆ ತೀವ್ರ ಗಾಯಗಳಾಗಿ ಹಾಗೂ ಇನ್ನುಳಿದ 3-4 ಕಾರ್ಮಿಕರು ತಪ್ಪಿಸಿಕೊಂಡು ಓಡುವಾಗ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ.
ನಂತರ ಸ್ಥಳಕ್ಕಾಗಮಿಸಿ ಒಂಟಿ ಕಾಡಾನೆಯ ಚಲನವಲನದ ಬಗ್ಗೆ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆ ಹಾಗೂ ಎಟಿಎಫ್ ಸಿಬ್ಬಂದಿಗಳನ್ನ ಸಹ ಬೆನ್ನಟ್ಟಿದ್ದು ಜೀಪ್ ಹತ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದಾದ ಕೆಲ ಹೊತ್ತಿನಲ್ಲಿಯೇ ಹತ್ತಿರದ ಕಡೆಗರ್ಜು ಗ್ರಾಮಕ್ಕೆ ಲಗ್ಗೆ ಇಟ್ಟು ರಸ್ತೆ ದಾಟುತ್ತಿದ್ದ ವೇಳೆ ಗ್ರಾಮದ ಕೆಲ ಯುವಕರು ಕ್ಯಾಮೆರಾದಲ್ಲಿ ವಿಡಿಯೋ ಸೆರೆ ಹಿಡಿಯಲು ಮುಂದಾಗಿದ್ದು, ಇದನ್ನು ಕಂಡು ಆಕ್ರೋಶಗೊಂಡ ಒಂಟಿ ಕಾಡಾನೆ ಅವರನ್ನ ಸಹ ಬೆನ್ನಟ್ಟಿದ್ದು ಕೆಲ ದೂರ ಗಾಬರಿಯಿಂದ ಓಡಿ ತಪ್ಪಿಸಿಕೊಂಡಿರುವ ವಿಡಿಯೋ ಮೊಬೈಲ್ನಲ್ಲಿ ಸೆರೆ ಹಿಡಿದು ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಜನರನ್ನ ಕಂಡೊಡನೆ ರೊಚ್ಚಿಗೇಳುತ್ತಿರುವ ಈ ಒಂಟಿ ಕಾಡಾನೆಯು ಮೊನ್ನೆಯಷ್ಟೇ ಕಾರ್ಯಾಚರಣೆ ಮೂಲಕ ಬಿಕ್ಕೂಡು ಬಳಿ ಸೆರೆ ಹಿಡಿದು ರೇಡಿಯೋ ಕಾಲರ್ ಅಳವಡಿಸಿರುವ ಒಂಟಿ ಕಾಡಾನೆ ಎಂದು ತಿಳಿದು ಬಂದಿದೆ. ರೇಡಿಯೋ ಕಾಲರ್ ಅಳವಡಿಕೆಯಿಂದ ಏನಾದರೂ ಭಿನ್ನತೆ ಕಾಣಿಸಿಕೊಂಡಿರಬಹುದೆಂದು ಹಲವರು ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಲ್ಲದೆ ಅರಣ್ಯ ಇಲಾಖೆಯವರು ಕಾಡಾನೆಗಳಿರುವ ಪ್ರದೇಶದಲ್ಲಿ ಜಾಗೃತಿ ವಹಿಸಿ ಎಂದು ಸಾರ್ವಜನಿಕರಿಗೆ ಪದೇ ಪದೇ ಎಚ್ಚರಿಕೆಯ ಮಾಹಿತಿ ನೀಡುತ್ತಿದ್ದು, ಗಮನಹರಿಸದೆ ಕೆಲ ಸಾರ್ವಜನಿಕರು ಇಂತಹ ಅಜಾಗರೂಕತೆಯಿಂದ ವಿಡಿಯೋ ಸೆರೆ ಹಿಡಿಯಲು ಮುಂದಾಗುತ್ತಿರುವುದು ಹೆಚ್ಚಿನ ಅಪಾಯಕ್ಕೆ ಎಡೆ ಮಾಡಿಕೊಟ್ಟಂತೆ ಎಂದು ಗ್ರಾಮದ ಹಲವರು ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. HCN ನ್ಯೂಸ್ ಬೇಲೂರು. ಅಂತಾರಾಷ್ಟ್ರೀಯ ಬಹರೈನ್ ದೇಶದ ರೋಗಿಗೆ ಹಾಸನದ ಹೇಮಾವತಿ ಆಸ್ಪತ್ರೆಯಲ್ಲಿ ಮೊಣಕಾಲು ಬದಲಾವಣಾ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮೂಡಿಬಂದಿದೆ ಎಂದು ಹಾಸನದ ಹೇಮಾವತಿ ಆಸ್ಪತ್ರೆ ಮೂಳೆ ಮತ್ತು ಕೀಲು ತಜ್ಞರಾದ ನಿಖಿಲ್ ಆರ್ ಭಟ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಹಾಸನ ನಗರದ ಹೇಮಾವತಿ ಆಸ್ಪತ್ರೆ ಜಿಲ್ಲೆಯ ಪ್ರಮುಖ ಆರೋಗ್ಯ ಸೇವಾ ಸಂಸ್ಥೆಯಾಗಿದ್ದು, ಇತ್ತೀಚೆಗೆ ಬೆಹರೇನ್ನ 68 ವರ್ಷದ ಇಬ್ರಾಹಿಂ ಅವರಿಗೆ ಜಟಿಲ ಮೊಣಕಾಲು ಬದಲಾವಣೆ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನೆರವೇರಿಸಿ ಜಾಗತಿಕ ಮಟ್ಟದ ವೈದ್ಯಕೀಯ ಸೇವೆ ನೀಡುವಲ್ಲಿ ತನ್ನ ಬದ್ಧತೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇಬ್ರಾಹಿಂ ಅವರು 5 ವರ್ಷದ ಹಿಂದೆ ಬಿದ್ದು ಬಲತೊಡೆಯ ಮೂಳೆಯ ಕೆಳತುದಿಯನ್ನ ಮುರಿದುಕೊಂಡಿದ್ರು. ಅದಕ್ಕಾಗಿ ಅವರು ಬೆಹರೇನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ರು ಕೂಡ ಮುರಿದಿದ್ದ ಮೂಳೆಯು ಕೂಡಿಕೊಳ್ಳದೆ ಅವರಿಗೆ ನಡೆದಾಡಲಾಗುತ್ತಿರಲಿಲ್ಲ. ಗುಣಮುಖವಾಗದೆ ಮತ್ತು ವಾಸಿಯಾಗದ ಗಾಯದಿಂದಾಗಿ 5 ವರ್ಷಗಳಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ರು. ಬೆಹರೇನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಅವರು ಹಲವು ವರ್ಷಗಳಿಂದ ನಡೆದಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಇರಬೇಕಾಯಿತು ಎಂದರು. ನಂತರ ಇಬ್ರಾಹಿಂ ಅವರು ಬೆಹರೇನ್ನಿಂದ ಹಾಸನದ ಹೇಮಾವತಿ ಆಸ್ಪತ್ರೆಗೆ ಬಂದು ಆರ್ಥೋಪೆಡಿಕ್ ಮತ್ತು ಜಂಟಿ ಬದಲಾವಣೆ ಶಸ್ತ್ರಚಿಕಿತ್ಸೆ ತಜ್ಞ ಡಾ ನಿಖಿಲ್ ಆರ್ ಭಟ್ ಮತ್ತು ಅವರ ಅನುಭವಿ ತಂಡದ ಸಮರ್ಥ ಮಾರ್ಗದರ್ಶನದಲ್ಲಿ ಮೊಣಕಾಲು ಬದಲಾವಣೆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟರು. ಶಸ್ತ್ರಚಿಕಿತ್ಸೆ ನಂತರ ಅವರು ತಮ್ಮ ಮೊಣಕಾಲಿನ ಪೂರ್ಣ ಚಾಲನೆ ಮರುಪಡೆದಿದ್ದಾರೆ. ಅವರ ದೇಹದ ಸಂಪೂರ್ಣ ತೂಕವನ್ನು ಭರಿಸಿಕೊಂಡು ಮತ್ತು ಸ್ವತಂತ್ರವಾಗಿ ನಡೆಯುವುದು ಸಾಧ್ಯವಾಗಿದೆ. ಇಬ್ರಾಹಿಂ ಅವರ ಶಸ್ತ್ರಚಿಕಿತ್ಸೆಯ ಅದ್ಭುತ ಫಲಿತಾಂಶವನ್ನು ನೋಡಿದಾಗ ಬಹಳ ಸಂತೋಷವಾಗುತ್ತಿದೆ ಎಂದರು. ನಮ್ಮ ಆಸ್ಪತ್ರೆಯಲ್ಲಿ ಈ ತರಹದ ಕೀಲು ಬದಲಾವಣೆ ಶಸ್ತ್ರಚಿಕಿತ್ಸೆಯನ್ನು ಕಳೆದ 7 ವರ್ಷಗಳು ಯಶಸ್ವಿಯಾಗಿ ಮಾಡಿಕೊಂಡು ಬರಲಾಗಿದ್ದು, ಹಿಪ್ ಜಾಯಿಂಟ್, ಭುಜ ಜಾಯಿಂಟ್ಗಳ ಬದಲಾವಣೆ ಮಾಡುತ್ತಿದೆ. ಈ ಆಸ್ಪತ್ರೆಯಲ್ಲಿ ವಿಶೇಷತೆ ಇಂತಹ ವಿಶೇಷ ವಿರಳ ಶಸ್ತ್ರಚಿಕಿತ್ಸೆಯನ್ನು ಅತಿ ಕಡಿಮೆ ದರದಲ್ಲಿ ಎಲ್ಲಾ ಬಡವರಿಗೂ ಕೈಗೆಟುಕುವ ದರದಲ್ಲಿ ಮಾಡುತ್ತಿದ್ದೇವೆ. ಈ ಶಸ್ತ್ರಚಿಕಿತ್ಸೆಯನ್ನು ಕೀಲು ಸವೆತ ಮತ್ತು ಕೀಲು ವಾಯುಗಳಿಗೂ ಮಾಡಲಾಗುತ್ತಿದೆ ಎಂದರು. ಈ ವೇಳೆ ಡಾಕ್ಟರ್ ಸಹನಾ, ಡಾಕ್ಟರ್ ರಾಮಕೃಷ್ಣ ಭಟ್, ಡಾಕ್ಟರ್ ಪ್ರಕಾಶ್, ಇಬ್ರಾಹಿಂ, ಡಾಕ್ಟರ್ ಬಿಜಿತ್ ಬಾಲನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ವಿಶೇಷತೆ ಏನಂದರೆ, ಎಲ್ಲರಿಗೂ ನಿಮಗೆ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿ ಮೆಡಿಕಲ್ ಕೇರ್ ತುಂಬ ಚೆನ್ನಾಗಿದೆ. ಇಟ್ ಈಸ್ ಆನ್ ಪಾರ್ ವಿತ್ ದಿ ವರ್ಲ್ಡ್. ಇಂಡಿಯಾಗೆ ಬೇರೆ ಕಡೆಯಿಂದ ಪೇಷಂಟ್ ಬರೋದು ಚಿಕಿತ್ಸೆಗೆ ವಿಶೇಷ ಏನಿಲ್ಲ. ಬೆಂಗಳೂರಿಗೆ, ಹೈದರಾಬಾದಿಗೆ, ಮುಂಬೈಗೆ ಲಕ್ಷಾಂತರ ಕೋಟ್ಯಾಂತರ ಜನ ಪೇಷಂಟ್ಗೆ ಟ್ರೀಟ್ಮೆಂಟಿಗೋಸ್ಕರ ಒಳ್ಳೆ ಚಿಕಿತ್ಸೆ ಸಿಗ್ತದೆ ಅಂತ ಬಂದಿದ್ದಾರೆ. ಇದು ಮೊಟ್ಟ ಮೊದಲ ಬಾರಿಗೆ ಹಾಸನಕ್ಕೆ ಗಲ್ಫ್ ಕಂಟ್ರಿಯಿಂದ, ಬೆಹರೀನ್ ಕಂಟ್ರಿಯಿಂದ ಈ ಪೇಷಂಟು ಮೆಡಿಕಲ್ ಕೇರ್ಗೋಸ್ಕರ ಫ್ರಮ್ ದಿ ಬಿಗಿನಿಂಗ್. Okay, I am starting before I come here. I check in Bahrain for doctor to do this for my operation. Maybe I pass for 5 or 6 doctor in Bahrain, but I no get there really. But after I go one hospital in Bahrain named Al Hilal. This hospital Al Hilal, there is one Indian doctor. He is the one who advised me to come for Hassan area. Even I don't know where this Hassan area, only I know Bangalore. First time I heard about Hassan. But when I come, after I know Dr. Colonel and all the people here is very kind and direct from airport to the HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು
MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ವಿರಾಮದ ನಂತರ HCN ನ್ಯೂಸ್ಗೆ ಮತ್ತೆ ಸ್ವಾಗತ. ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿರುವ ಮಾರುಕಟ್ಟೆ ಮಳಿಗೆಗಳಿಗೆ ಬಾಕ್ಸ್ಗಳನ್ನು ಅಳವಡಿಸಲಾಗುವುದು ಮತ್ತು ಪುರಸಭಾ ವ್ಯಾಪ್ತಿಯಲ್ಲಿರುವ 23 ವಾರ್ಡ್ಗಳ ಕಸ ವಲಯವಾರಿ ಮಾಡಲು 40 HP ಟ್ರ್ಯಾಕ್ಟರ್ 7 ಲಕ್ಷದ ವೆಚ್ಚದಲ್ಲಿ ಖರೀದಿಸಿ ಕಸ ವಿಲೇವಾರಿ ಮಾಡಲಾಗುವುದು ಎಂದು ಶಾಸಕ CN ಬಾಲಕೃಷ್ಣ ತಿಳಿಸಿದರು. ಪುರಸಭೆ ಮುಂಭಾಗ ವಿವಿಧ ಕಾಮಗಾರಿಗಳ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಂಚಾರಿ ಪೊಲೀಸ್ ಇಲಾಖೆಗೆ ಸುಮಾರು 11 ಲಕ್ಷ ರೂಪಾಯಿ ವೆಚ್ಚದಲ್ಲಿ 100 ಬೋರ್ಡ್ಗಳನ್ನು ಪೊಲೀಸ್ ಇಲಾಖೆಗೆ ನೀಡಲಾಯಿತು. ಮುಂದಿನ ದಿನಗಳಲ್ಲಿ ಪುರಸಭೆ ವತಿಯಿಂದ ಪೊಲೀಸ್ ಇಲಾಖೆಗೆ ಒಂದು ವಾಹನ, ಎಲ್ಲಾ ವಾರ್ಡ್ಗಳಿಗೂ 80 ವೋಲ್ಟೇಜ್ ಇರುವ 120 ವೋಲ್ಟೇಜ್ ಲೈಟ್ಗಳನ್ನು 4,20,000 ವೆಚ್ಚದಲ್ಲಿ ಎಲ್ಲಾ ವಾರ್ಡ್ಗಳಿಗೂ ನೀಡಲಾಗುವುದು. ಪುರಸಭೆಯ ಪೌರಕಾರ್ಮಿಕರು ಮತ್ತು ಆಡಳಿತ ವರ್ಗದ ಸಿಬ್ಬಂದಿಗಳು ಒಂದು ನಾಣ್ಯದ 2 ಮುಖಗಳಿದ್ದಂತೆ ಎಂದು ಕೆಲಸ ಮಾಡುತ್ತಿದ್ದು, ಪಟ್ಟಣವು ಸ್ವಚ್ಛತೆಯಿಂದ ಕಾಣುತ್ತಿದೆ. ಪುರಸಭೆಯು ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎಂದರು. ಪುರಸಭೆ ವತಿಯಿಂದ ಬೈಪಾಸ್ ರಸ್ತೆ, ಪಟ್ಟಣಕ್ಕೆ ಬರುವ ಸರ್ವಿಸ್ ರಸ್ತೆಗೆ ನಾಮಫಲಕ ಅಳವಡಿಸಲಾಗುವುದು. ಪಟ್ಟಣದ ಮಾರಿನಹಳ್ಳಿ ಸಮೀಪ ಇರುವ ಪೌರಕಾರ್ಮಿಕರಿಗೆ 3 ಎಕರೆ 20 ಗುಂಟೆ ಜಾಗದಲ್ಲಿ ನಿವೇಶನ ಕೊಡಲಾಗುವುದೆಂದು ತಿಳಿಸಿದರು. ಭುವನೇಶ್ವರಿ ತರಕಾರಿ ಮಾರುಕಟ್ಟೆಯನ್ನ ಇನ್ನು 1.5 ತಿಂಗಳಲ್ಲಿ ಕೆಲಸ ಮುಗಿಸಿ ವ್ಯಾಪಾರ ಮಾಡಲು ವ್ಯವಸ್ಥೆ ಮಾಡಿಕೊಡಲಾಗುವುದೆಂದು ತಿಳಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್, ಉಪಾಧ್ಯಕ್ಷರಾದ ಲಕ್ಷ್ಮೀ, ಸಾಹಿತ್ಯ ಸಮಿತಿ ಅಧ್ಯಕ್ಷರಾದ ಸುರೇಶ್, ಪುರಸಭಾ ಮಾಜಿ ಅಧ್ಯಕ್ಷರಾದ ನವೀನ್ ಮತ್ತು ರೇಖಾ ಅನಿಲ್ ಕುಮಾರ್, ಉಪಾಧ್ಯಕ್ಷರಾದ ಯೋಗೇಶ್, ಧರಣೇಶ್, ಗಣೇಶ್, ಮೋಹನ್ ಕುಮಾರ್, ಎಪಿಎಂಸಿ ಸದಸ್ಯರಾದ ಅನಿಲ್ ಕುಮಾರ್, ಆರೋಗ್ಯಾಧಿಕಾರಿ ರಾಜು, ಕಾವ್ಯ, ಎಲ್ಲ ನೌಕರರು, ಸಿಬ್ಬಂದಿ ವರ್ಗದವರು, ಪೌರಕಾರ್ಮಿಕರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ವ್ಯಾಪ್ತಿನಲ್ಲಿ ಘನತ್ಯಾಜ್ಯ ವಿಲೇವಾರಿಯ ವಾಹನಗಳು ಇವತ್ತು ಒಂದು ಟ್ರ್ಯಾಕ್ಟರ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದು, ಅದನ್ನು ಇವತ್ತು ಕರ್ತವ್ಯಕ್ಕೆ ಒಂದು ಅವಕಾಶ ಆಗಿದೆ 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಅದೇ ರೀತಿ ಬಿನ್ಸ್ ಅಂದರೆ ಎಲ್ಲ ಕಡೆ ಕಸಗಳನ್ನು ಕ್ರೋಢೀಕರಿಸಿಕೊಳ್ತಕ್ಕಂಥದ್ದಕ್ಕೆ ಸುಮಾರು 40-45 ಸಿಕಸ ಮತ್ತು ಒಣಕಸಕ್ಕೆ ಸಾರ್ವಜನಿಕವಾಗಿ ಜನರೆಲ್ಲೂ ಕೂಡ ಕಸಗಳನ್ನು ನೆಲದ ಮೇಲೆ ಬಿಸಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದನ್ನು 48 ಕಡೆ ಅಳವಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿರುವಂಥದ್ದು. 2 ಅಂಗವಿಕಲರಿಗೆ ಒಂದು ಸ್ಕೂಟರ್ಗಳನ್ನು ವಿತರಣೆ ಮಾಡಿರುವಂಥದ್ದು. ಪೊಲೀಸ್ ಇಲಾಖೆದು ಮೊದಲಿಂದನೂ ಕೂಡ ರಿಕ್ವೆಸ್ಟ್ ಇದೆ. ನಮ್ಮ DYSP ಅವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡಿ ಇವತ್ತು ಎಲ್ಲ ಈ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವ ದೃಷ್ಟಿನಲ್ಲಿ ಇವತ್ತು 100 ಬೋರ್ಡ್ಗಳನ್ನು ಸುಮಾರು 11 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ. ಇನ್ನು ಅವರು ಎಲ್ಲೆಲ್ಲಿ ವಾಹನ ಸಂಚಾರಕ್ಕೆ, ಜನಸಂಚಾರಕ್ಕೆ ದಿನಾಂಕದ ಹೊಂದಾಣಿಕೆಯಿಂದ ಇವತ್ತು ನೆರವೇರಿದೆ. ಸುಮಾರು 100 ಬೋರ್ಡನ್ನು ನಾವು ಅಳವಡಿಸ್ತಾ ಇದ್ದೀವಿ. ಎಲ್ಲರಲ್ಲಿ ನಮ್ಮದು ಒಂದು ವಿನಂತಿ ಏನಂದರೆ, ಸಂಚಾರಿ ನಿಯಮನ ನಾವು ಪಾಲನೆ ಮಾಡದ ಹೊರತು ಅಥವಾ ನಮ್ಮ ಮೈಂಡಿಗೆ ಬರೋದ ಹೊರತು ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಅದು ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಇದೇ ಜನ ಬೆಂಗಳೂರಿಗೆ ಹೋದರೆ ಸಿಗ್ನಲಲ್ಲಿ ಕರೆಕ್ಟಾಗಿ ನಿಂತ್ಕೋತಾರೆ, ವೈಟ್ ಸ್ಟಾಪ್ ಲೈನ್ ಏನಿದೆ ಅದಕ್ಕೆ ಹಿಂದೆನೇ ನಿಂತ್ಕೋತಾರೆ, ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಬರ್ತಾನೆ ಸೀಟ್ ಬೆಲ್ಟ್ ಬಿಚ್ಕೊಂಡು ಬರ್ತಾರೆ. ಅದು ಎಷ್ಟು ಅಡ್ಡ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅದನ್ನು ಮಾಡ್ತಕ್ಕಂಥದ್ದು ನಮ್ಮ ಸೇಫ್ಟಿಗೆ. ಇಲ್ಲಿ ಆಕ್ಸಿಡೆಂಟ್ ಆದಾಗ ನಾವೆಲ್ಲ ನೋಡಿದ್ದೀವಿ, ಮೊನ್ನೆ ಶಾಸಕರು ಸಹಿತ ಒಂದು ಆಕ್ಸಿಡೆಂಟ್ ಆದಾಗ ಇಮಿಡಿಯೇಟ್ ಆಂಬುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆ ನೋವು ಏನಿದೆ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತು. ನಾವು ಎಲ್ಲರನ್ನೂ ನೋಡ್ತೀವಿ, ಮಕ್ಕಳನ್ನ ಕಳ್ಕೊಂಡವರು, ತಂದೆ ತಾಯಿನ ಕಳ್ಕೊಂಡವರು. ಈ ಜೀವ ಹೋದರೆ ವಾಪಸ್ ಬರೋದಿಲ್ಲ. ಆಕಸ್ಮಿಕವಾಗಿ ಆದರೆ ಅದು ಪರವಾಗಿಲ್ಲ, ನಾವು ಬೇಕು ಅಂತ ಮಾಡ್ಕೊಳ್ಳೋ ಅಪಘಾತಕ್ಕೆ ನಾವೇ ಹೊಣೆ. ಅದರಿಂದ ಎಲ್ಲರೂ ದಯವಿಟ್ಟು ಸಂಚಾರಿ ನಿಯಮನ ಪಾಲನೆ ಮಾಡಿ, ಸಿಗ್ನಲಲ್ಲಿ ನಿಂತು ಹೊರಡಿ. ಎಲ್ಲೆಲ್ಲಿ ನಿಮಗೆ ಸೈನ್ ಬೋರ್ಡ್ಸ್ ಇದ್ದಾವೆ ದಯವಿಟ್ಟು ನೋಡಿ. ಇಲ್ಲಿ ತಿರುವುಗಳಿರ್ತವೆ, ಸಡನ್ ಕಾಡಾನೆಯಿಂದ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ರೈತರು, ಬೆಳೆಗಾರರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಬೇಲೂರು ತಾಲೂಕಿನ ಬಿಕ್ಕೋಡಿನಿಂದ ಬೈಕ್ ಆಟೋ ರ್ಯಾಲಿ ಮೂಲಕ ಹಾಸನ ನಗರದ ಹೇಮಾವತಿ ಪ್ರತಿಮೆ ಮುಂದೆ 5 ದಿನದ ಪ್ರತಿಭಟನಾ ಧರಣಿಯನ್ನು ಜಯ ಕರ್ನಾಟಕ ಸಂಘಟನೆಯು ಮಂಗಳವಾರದಿಂದ ಆರಂಭಿಸಿತು.
ಇದೇ ವೇಳೆ ಜಯ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾ ಬಿಎನ್ ಜಗದೀಶ್ ಮಾತನಾಡಿ, ಜಿಲ್ಲೆಯ ಬೇಲೂರು, ಆಲೂರು, ಸಕಲೇಶಪುರ ಹಾಗೂ ಅರಕಲಗೂಡು ತಾಲೂಕುಗಳಲ್ಲಿನ ಕಾಡಾನೆಗಳ ಹಾವಳಿ ತಪ್ಪಿಸಲು ಶಾಶ್ವತ ಪರಿಹಾರಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗ್ರಹ ಮಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಉದ್ದೇಶಿಸಿ ಮಾತನಾಡಿ, 2 ದಶಕಗಳ ಹಿಂದೆಯೇ ಪ್ರಾರಂಭದಲ್ಲಿ ಕೊಡಗು ಕಾಡಿನಿಂದ ಜಿಲ್ಲೆಯ ಸಕಲೇಶಪುರ ಗಡಿಭಾಗಕ್ಕೆ ಬಂದಂತಹ ಸಂದರ್ಭದಲ್ಲೇ ಸರ್ಕಾರ, ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಆನೆಗಳನ್ನು ದೂರದ ಕಾಡಿಗೆ ಓಡಿಸಿದ್ರೆ ಇಂತಹ ಸ್ಥಿತಿ ಬರ್ತಿರಲಿಲ್ಲ. ಜಿಲ್ಲೆಯಲ್ಲಿ ಆನೆಗಳ ದಾಳಿಗೆ ಈಗಾಗಲೇ ಸಾಕಷ್ಟು ಅಮಾಯಕ ಜೀವಗಳು ಬಲಿಯಾಗುತ್ತಿರಲಿಲ್ಲ, ಜೊತೆಗೆ ಗಾಯಗೊಳ್ಳುತ್ತಿರಲಿಲ್ಲ ಎಂದರು. ಆದರೆ ಅಂದಿನ ಅಧಿಕಾರಿಗಳ ಹಾಗೂ ಸರ್ಕಾರದ ನಿರ್ಲಕ್ಷ್ಯದಿಂದ ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಬೇಲೂರು, ಆಲೂರು, ಸಕಲೇಶಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನೂರಾರು ಕಾಡಾನೆಗಳು ಬೀಡುಬಿಟ್ಟು ರೈತರ, ಬೆಳೆಗಾರರ ತೋಟ ಜಮೀನುಗಳಿಗೆ ನುಗ್ಗಿ ರೈತರ ವರ್ಷಪೂರ್ತಿ ಶ್ರಮಪಟ್ಟು ಬೆಳೆದ ಬೆಳೆಗಳನ್ನು ಕ್ಷಣಾರ್ಧದಲ್ಲಿ ನಾಶಪಡಿಸುತ್ತಿದೆ ಎಂದರು. ಜನವಸತಿ ಪ್ರದೇಶಗಳಲ್ಲಿ ಆಸುಪಾಸಿನಲ್ಲೇ ಹಗಲು ರಾತ್ರಿ ಎನ್ನದೇ ಬೀಡು ಬಿಟ್ಟಿರೋದಲ್ಲದೆ ಗ್ರಾಮದ ಮನೆ ಮುಂದಿನ ರಸ್ತೆಯಲ್ಲೇ ಓಡಾಡುತ್ತಿರುವುದರಿಂದ ಎಲ್ಲಿ ಯಾವಾಗ ದೊಡ್ಡ ಅವಘಡ ಸಂಭವಿಸುತ್ತದೆ ಎಂಬ ಆತಂಕ ಮತ್ತು ಜೀವಭಯದಲ್ಲೇ ಜನರು ದಿನ ದುಡುವಂತಾಗಿದೆ. ಹಬ್ಬ ಹರಿದಿನಗಳನ್ನು ಸಂತೋಷದಿಂದ ಆಚರಿಸಲಾಗದೆ ಜಿಗುಪ್ಸೆ ಪಡುವಂತಾಗಿದೆ. ಹಾಗೂ ಆಹಾರ ಅರಸಿ ಕಾಡಾನೆಗಳು ಜಿಲ್ಲೆಯ ಆಲೂರು, ಸಕಲೇಶಪುರ, ಬೇಲೂರು, ಅರೇಹಳ್ಳಿ, ಬಿಕ್ಕೋಡು ಪಟ್ಟಣಕ್ಕೂ ಆಗಿಂದಾಗ್ಗೆ ಬಂದು ಹೋಗುತ್ತಿರುವ ಘಟನೆಗಳು ನಡೆಯುತ್ತಿದೆ ಎಂದರು. ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್, ರಾಜ್ಯ ಕಾರ್ಯಾಧ್ಯಕ್ಷ ರಾಮಚಂದ್ರಯ್ಯ, ಉಪಾಧ್ಯಕ್ಷ ಮುನಿಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಗಗನ್ ರಾಜು, ಮಹಿಳಾ ಸಂಘಟನಾ ಕಾರ್ಯದರ್ಶಿ ದಿವ್ಯಾ ಸೋಮಶೇಖರ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬೇಲೂರು ತಾಲೂಕು ಅಧ್ಯಕ್ಷ ರಾಜು, ಆಲೂರು ಸಂದೇಶ್, ಕಾರ್ಯದರ್ಶಿ ವಾಸು, ಸಂಗಮ್, ಜಿಲ್ಲಾ ಕಾರ್ಯಾಧ್ಯಕ್ಷ, ಕಾಫಿ ಬೆಳೆಗಾರರ ಅಧ್ಯಕ್ಷ ಅದ್ದೂರಿ ಕುಮಾರ್, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಸದಸ್ಯ ಮಲ್ಲೇಶ್ ಅಂಬುಗ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ಜಿಲ್ಲೆಯ ಆಲೂರು, ಬೇಲೂರು, ಸಕಲೇಶಪುರ ಮತ್ತು ಅರಕಲಗೂಡು ಈ ವ್ಯಾಪ್ತಿಯಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕಾಡಾನೆಗಳ ಹಾವಳಿ ಇದೆ. ಈ ಕಾಡಾನೆಯ ಹಾವಳಿ ಇಂದು ನೆನ್ನೆದಲ್ಲ, ಸತತ 4 ದಶಕಗಳ ಮಾನವ ಮತ್ತು ಈ ಕಾಡು ಪ್ರಾಣಿಗಳ ಸಂಘರ್ಷ. ಇಂತಹ ಸಂದರ್ಭದಲ್ಲಿ ಹಾನಿಗೊಳಗಾದಂಥ ಜನ ಇರ್ಬೋದು, ಅಥವಾ ಅವ್ರ ಕುಟುಂಬದವ್ರು ಇರ್ಬೋದು, ಅಥವಾ ಬೆಳೆ ನಷ್ಟ ಆಗಿರ್ತಕ್ಕಂಥ ಅಥವಾ ಇನ್ನಿತರೆ ನಷ್ಟವನ್ನು ಅನುಭವಿಸಿರ್ತಕ್ಕಂಥ ಏನು ನಮ್ಮ ಸಮಾಜ ಇದೆ, ಅಂದರೆ ಕೃಷಿಕ ಸಮಾಜ, ರೈತ ಸಮಾಜ, ಇವರೆಲ್ಲರೂ ಸಹ ಹಲವಾರು ಬಾರಿ ಶಾಸಕರುಗಳಿಗೆ, ಸ್ಥಳೀಯ ಜನಪ್ರತಿನಿಧಿಗಳಿಗೆ, ಸಂಸದರಿಗೆ, ಮುಖ್ಯಮಂತ್ರಿಗಳವರೆಗೂ ಗಮನಕ್ಕೆ ತಂದರೂ ಸಹ ಇದಕ್ಕೆ ಒಂದು ಶಾಶ್ವತವಾಗಿ ಈ ಒಂದು ಅಂತ್ಯವನ್ನು ಕಾಣಲಿಕ್ಕೆ ಸರ್ಕಾರ ಅಥವಾ ಅರಣ್ಯ ಇಲಾಖೆ ಗಮನ ಹರಿಸ್ತಾ ಇಲ್ಲ. ಸಮಾಜ ಸೇವೆಯ ಜೊತೆಗೆ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಂಗೀತ ಶಿಕ್ಷಣ ಹೇಳಿಕೊಡುವ ಮೂಲಕ ಹೆಸರುವಾಸಿಯಾದ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ಕಾರ್ಯವೈಖರಿ ನಿಜಕ್ಕೂ ಶ್ಲಾಘನೀಯವಾದದ್ದು ಎಂದು ಬೇಲೂರು ಹಳೆಬೀಡು ನಗರ ಯೋಜನಾ ಪ್ರಾಧಿಕಾರಿ ಅಧ್ಯಕ್ಷ ಸೈಯದ್ ತೌಫಿಕ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಬೇಲೂರು ಹಳೆಬೀಡು ನಗರ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ಇಂದು ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ 2025ರ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈಗಾಗಲೇ ತಾಲೂಕಿನಲ್ಲಿ ಸಾಕಷ್ಟು ಜನಪರ ಕೆಲಸದ ಜೊತೆಗೆ ಕೊರೋನಾದಂತಹ ಮಹಾಮಾರಿ ಸಂದರ್ಭದಲ್ಲಿ ಜನರಿಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮದ ಮೂಲಕ ಅರಿವು ಮೂಡಿಸುವ ಕೆಲಸ ಮಾಡಿ ಇಡೀ ತಂಡ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ತಂಡದ ಜನಪರ ಕೆಲಸ ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ನಂತರ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ಸದಸ್ಯರು ಮಾಡುತ್ತಿರುವ ಕೆಲಸ ನಿಜಕ್ಕೂ ಮೆಚ್ಚುವಂತಹದ್ದು. ಬರೀ ಬೇಲೂರಿಗೆ ಮಾತ್ರ ಸೀಮಿತವಾಗದೆ ಹೊರ ಜಿಲ್ಲೆಗಳಲ್ಲಿನ ಸಂಗೀತ ಕಲಿಯಲು ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನು ಕರೆಸಿ ನಮ್ಮ ಶಿಲ್ಪಕಲಾ ನಾಡು ಬೇಲೂರಿನಲ್ಲಿ ಸಂಗೀತದ ಶಿಕ್ಷಣ ನೀಡುತ್ತಿರುವುದು ತುಂಬಾ ವಿಶೇಷವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಶಕ್ತಿ ಸಿಗಲಿ. ಶ್ರೀ ಚೆನ್ನಕೇಶವ ಸ್ವಾಮಿಯ ಆಶೀರ್ವಾದ ಸದಾಕಾಲ ಈ ತಂಡದ ಮೇಲೆ ಇರಲಿ ಎಂದರು. ಈ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಸುದರ್ಶನ್, ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ, ನಿರ್ದೇಶಕರಾದ ಮೋಹನ್ ಕುಮಾರ್, ವಿಷ್ಣುಪ್ರಸಾದ್, ಕೇಶವಮೂರ್ತಿ, ಸವಿತಾ ಸಮಾಜದ ಮಹಿಳಾ ಸಂಘದ ತಾಲೂಕು ಅಧ್ಯಕ್ಷೆ ಸುಮಿತ್ರಾ, ಮಾಜಿ ಗೌರವಾಧ್ಯಕ್ಷ ಬಿವಿ ಚಂದ್ರು, ಮಾಸ್ಟರ್ ಸಂಜೀವ ಸೇರಿದಂತೆ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ವತಿಯಿಂದ 2025ರ ಕ್ಯಾಲೆಂಡರ್ ಬಿಡುಗಡೆ ಇಲ್ಲಿ ನಮ್ಮ ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ನರಸಿಂಹ ಸಮಾಜದ ನರಸಿಂಹರವರು ಈ ಟ್ರಸ್ಟಿನ ಅಧ್ಯಕ್ಷರು ಇಲ್ಲಿ ಉದ್ಘಾಟನೆಗೆ
ಬಂದು ನಮಗೆಲ್ಲ ಹೇಳಿ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ವಿರಾಮದ ನಂತರ HCN ನ್ಯೂಸ್ಗೆ ಮತ್ತೆ ಸ್ವಾಗತ. ಕಾಡಾನೆ ಹಾವಳಿಗೆ ಮಲೆನಾಡು ಭಾಗದ ರೈತರು ತತ್ತರಿಸಿದರೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಜಯ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷರು ಎನ್ ಜಗದೀಶ್ ಆರೋಪಿಸಿದರು. ಕಾಡಾನೆಗಳ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ಶಾಶ್ವತ ಪರಿಹಾರ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡುವ ಸಲುವಾಗಿ ಇಂದು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರಗತಿಪರ ಸಂಘಟನೆಗಳ ಜೊತೆಯಲ್ಲಿ ಬೈಕ್ ಆಟೋ ಮೂಲಕ ಪದಾಧಿಕಾರಿಗಳು ಸದಸ್ಯರು ಬೇಲೂರಿನಿಂದ ಬಿಕ್ಕೋಡಿನವರೆಗೂ ಹಾಗೂ ಆಲೂರು ಮಾರ್ಗವಾಗಿ ಹಾಸನಕ್ಕೆ ಜಾಥಾ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿ ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ಜಗದೀಶ್, ಮಲೆನಾಡು ಭಾಗವಾದ ಬೇಲೂರು ತಾಲೂಕು ಬಿಕ್ಕೋಡು, ಅರೇಹಳ್ಳಿ, ಸಕಲೇಶಪುರ, ಆಲೂರು ಸುತ್ತಮುತ್ತ ಬೆಳಗೋಡು, ಸುಂಡೇಕೆರೆ ಇನ್ನು ಮುಂತಾದ ಭಾಗಗಳಿಗೆ ಆನೆಗಳ ಹಾವಳಿಯಿಂದ ಬೆಳೆಗಳು ಹಾನಿಯಾಗೋದರ ಜೊತೆಗೆ ಕೂಲಿ ಕಾರ್ಮಿಕರ ಜೀವವನ್ನು ಬಲಿ ತೆಗೆದುಕೊಳ್ಳುತ್ತಿದೆ. ಆನೆ ಹಾವಳಿಯಿಂದ ಕಾಫಿ ಬೆಳೆ, ಭತ್ತ, ಮೆಣಸು ಇನ್ನು ಮುಂತಾದ ಬೆಳೆಗಳು ಆನೆ ದಾಳಿ ಮಾಡಿ ನಾಶ ಮಾಡೋದರ ಜೊತೆಗೆ ಕೂಲಿ ಮಾಡುವ ಕಾರ್ಮಿಕರು ರೈತರ ಮೇಲೆ ದಾಳಿ ಮಾಡಿ ಅವರನ್ನ ಬಲಿ ಪಡೆಯುತ್ತಿವೆ. ಮನುಷ್ಯರ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ. ಸರ್ಕಾರದ ಗಮನಕ್ಕೆ ತಂದರೂ ಯಾವುದೇ ಪರಿಹಾರ ಕೊಡುತ್ತಿಲ್ಲ. ಸತ್ತರೆ ಅವರಿಗೆ ಹಣ ಸಹಾಯ ಮಾಡಿ ಕೈ ತೊಳೆದುಕೊಳ್ಳುತ್ತಿದೆ. ಜೀವಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಸಂಬಂಧಪಟ್ಟ ಸಚಿವರು ಸರ್ಕಾರಕ್ಕೆ ಒತ್ತಡ ತಂದು ಆನೆ ಹಾವಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡಬೇಕು. ಆನೆ ಹಾವಳಿಯ ಭಯದ ವಾತಾವರಣವನ್ನು ನಾಶಪಡಿಸಬೇಕು. ರೈತರು, ಕೂಲಿ ಕಾರ್ಮಿಕರು ನಿರ್ಭೀತಿಯಿಂದ ಕೆಲಸ ಮಾಡುವಂತೆ ಸಹಕರಿಸಬೇಕು. ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಘಟಾನುಘಟಿ ನಾಯಕರಿದ್ದರೂ ಜನಕಲ್ಯಾಣ ಕಾರ್ಯಕ್ರಮ ಮಾನವನ ಹಾಗೂ ಪ್ರಾಣಿಗಳ ಸಂಘರ್ಷಕ್ಕೆ ಕೊನೆಯಾಡುವುದು ಬಿಟ್ಟು ಇವರ ರಾಜಕೀಯ ತೆವಲಿಗೆ ಜನಸಾಮಾನ್ಯರ ಬಲಿ ಪಡೆಯುತ್ತಿದ್ದಾರೆ. ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಇನ್ನೂ ಉಗ್ರ ರೀತಿಯಲ್ಲಿ ಮುಂದುವರೆಸಬೇಕಾಗುತ್ತದೆ. ಇದಕ್ಕೆ ಕೂಡಲೇ ಶಾಶ್ವತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಜಯ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷ ರಾಮಚಂದ್ರಪ್ಪ, ಉಪಾಧ್ಯಕ್ಷ ಮುನಿಸ್ವಾಮಣ್ಣ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ದಿವ್ಯಾ ಸೋಮಶೇಖರ್, ಜಿಲ್ಲಾಧ್ಯಕ್ಷ ಸೋಮೇಶ್ ಎಂಕೆಆರ್, ತಾಲೂಕು ಅಧ್ಯಕ್ಷ ರಾಜು ಎಸ್ಎಂ, ಕಾರ್ಯದರ್ಶಿ ಲಕ್ಷ್ಮಣ್ ಬಿಎಲ್, ನಗರ ಕಾರ್ಯದರ್ಶಿ ಮಂಜುನಾಥ್, ಶ್ರೇಯಸ್, ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸ್ವಾಮಿಗೌಡ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಹಾಸನ ಜಿಲ್ಲೆಯಲ್ಲಿ ಆಲೂರು, ಬೇಲೂರು, ಸಕಲೇಶಪುರ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗ್ತಾ ಇರೋದ್ರಿಂದ ಸುಮಾರು 4 ದಶಕಗಳಿಂದ ನಿರಂತರವಾಗಿ ಈ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ನಮ್ಮ ಜಿಲ್ಲಾಡಳಿತ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳು ವಿಫಲವಾಗಿರೋದ್ರಿಂದ ಈ ಭಾಗದಲ್ಲಿ ಅನೇಕ ಬಾರಿ ಮನವಿಗಳು ಕೊಟ್ಟರು. ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಪದೇ ಪದೇ ವಿನಂತಿಸಿಕೊಂಡು ಸಹ ಜನರ ಕಷ್ಟವನ್ನು ಆಲಿಸದೇ ಇರತಕ್ಕಂಥ, ರೈತರಿಗೆ ಸ್ಪಂದಿಸದೇ ಇರತಕ್ಕಂಥ ಇಂಥ ಸರ್ಕಾರದ ನಡೆಯನ್ನು ಖಂಡಿಸಿ ಇವತ್ತು ಜಯ ಕರ್ನಾಟಕ ಸಂಘಟನೆಯ ಹಾಸನ ಜಿಲ್ಲೆಯ ಅಧ್ಯಕ್ಷರಾದ ಸೋಮೇಶ್ ಅವರ ನೇತೃತ್ವದಲ್ಲಿ ವಿವಿಧ ರೈತ ಸಂಘಟನೆಗಳು, ಕನ್ನಡಪರ ದಲಿತ ಸಂಘಟನೆಗಳು ಎಲ್ಲರ ಸಹಕಾರದೊಂದಿಗೆ ಇವತ್ತು ನಮ್ಮ ಬೇಲೂರು ತಾಲೂಕಿನ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜಣ್ಣ ಮತ್ತು ಕೆಲವು ಪ್ಯಾಸೆಂಜರ್ ಆಟೋದವರು ಲಗೇಜ್ ಅನ್ನು ತುಂಬಿಕೊಂಡು ಆಟೋವನ್ನು ಚಾಲನೆ ಮಾಡುತ್ತಿದ್ದು ಇದರಿಂದ ಗೂಡ್ಸ್ ಆಟೋದವರಾದ ನಮಗೆ ನಷ್ಟ ಉಂಟಾಗುತ್ತಿದ್ದು ಜೀವನ ಮಾಡುವುದೇ ಕಷ್ಟವಾಗಿದೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಿಕೊಡಬೇಕೆಂದು ಗೂಡ್ಸ್ ಆಟೋ ಮಾಲೀಕರು ಮತ್ತು ಚಾಲಕರಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಗೂಡ್ಸ್ ವಾಹನ ಚಾಲಕರಾದ ವೇದಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದಲ್ಲಿ ಹಾಸನ ತಾಲೂಕಿನ ಸುತ್ತಮುತ್ತಲಿನ ಚಾಲಕರು ಗೂಡ್ಸ್ ಆಟೋವನ್ನು ಓಡಿಸಿಕೊಂಡು ಜೀವನ ನಡೆಸುತ್ತಿರುತ್ತೇವೆ. ಹೀಗಿರುವಲ್ಲಿ ಹಾಸನ ನಗರದಲ್ಲಿ ಕೆಲವು ಪ್ಯಾಸೆಂಜರ್ ಆಟೋ ಓಡಿಸುತ್ತಿರುವ ಚಾಲಕರು ಈ ಆಟೋಗಳಲ್ಲಿ ಸರಕನ್ನ ಅಕ್ರಮವಾಗಿ ತುಂಬಿಕೊಂಡು ತಾಲೂಕು ಹಾಗೂ ಜಿಲ್ಲೆಯಿಂದ ಜಿಲ್ಲೆಗೆ ಬಾಡಿಗೆ ಮಾಡುತ್ತಿದ್ದಾರೆ. ಇದರಿಂದ ಗೂಡ್ಸ್ ಆಟೋವನ್ನು ಇಟ್ಟುಕೊಂಡಿರುವ ನಮ್ಮಗಳಿಗೆ ತುಂಬಾ ನಷ್ಟ ಉಂಟಾಗುತ್ತದೆ ಎಂದರು. ಇದರಿಂದ ನಮ್ಮಗಳ ಜೀವನ ತುಂಬಾ ದುಸ್ತರವಾಗಿರುತ್ತದೆ. ವಾಹನದ ಸಾಲದ ಕಂತುಗಳನ್ನು ಕಟ್ಟಲು, ಮನೆ ಬಾಡಿಗೆ ಕಟ್ಟಲು, ಇನ್ಶೂರೆನ್ಸ್ ಕಟ್ಟಲು ಹಾಗೂ ಜೀವನ ನಡೆಸಲು ಸಮಸ್ಯೆ ಆಗಿದೆ. ದಯಮಾಡಿ ಪ್ಯಾಸೆಂಜರ್ ಆಟೋದವರು ಈ ರೀತಿ ಅಕ್ರಮವಾಗಿ ಗೂಡ್ಸ್ ಅನ್ನ ಬಾಡಿಗೆ ಮಾಡುತ್ತಿರುವುದನ್ನು ತುರ್ತಾಗಿ ಮತ್ತು ಕಡ್ಡಾಯವಾಗಿ ನಿಲ್ಲಿಸಬೇಕು ಹಾಗೂ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಬೇಡಿಕೊಳ್ಳುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಗೂಡ್ಸ್ ಆಟೋ ಚಾಲಕರಾದ ಪಾಂಡುರಂಗ, ಫಯಾಜ್, ಶಿವಣ್ಣ, ಪ್ರವೀಣ್, ಪರಮೇಶ್, ಅಶ್ವಿನ್, ಹರೀಶ್, ಧನಂಜಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ತುಂಬಾ ಲಗೇಜ್ ಎಲ್ಲ ಹಾಕೊಂಡಿದ್ದಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ, ಪೈಪ್ ಹಿಂದೆ ಹಾಕ್ತಾರೆ. ನನಗೆ ಗೂಡ್ಸ್ ಗಾಡಿಗೆ ತುಂಬಾ ತೊಂದರೆ ಆಯ್ತು. ಪ್ಯಾಸೆಂಜರ್ ಟೆಂಪೋ BM ರೋಡ್ ಹಾಸನ್ ಸರ್.
ಸರ್ ಅದೇ ಲಗೇಜ್ ಎಲ್ಲ ತುಂಬಿಕೊಂಡಿದ್ದಾರೆ. ಗೂಡ್ಸ್ ಗಾಡಿ ಇಟ್ಕೊಂಡಿದ್ದೀವಿ ನಾವು. ನಮಗೆ ನಷ್ಟ ಆಯ್ತಾ ಅವರೇ ಹೊಡೋದ್ರೆ ನಮ್ಮನ್ನ ಯಾರು ಕರೀತಾರೆ ಸರ್? ನಾವು ಲಕ್ಷಾಂತರ ಮಂಡಲ ಹಾಕಿರ್ತೀವಿ, ಲೋನ್ ಮಾಡಿರ್ತೀವಿ, ನಮಗೆ ತುಂಬಾ ತೊಂದರೆ. ಅದನ್ನ ನಿಲ್ಲಿಸ್ಬೇಕು ಅಷ್ಟೇ. ಪ್ಯಾಸೆಂಜರ್ ಇದೆ, ಪ್ಯಾಸೆಂಜರ್ ಹೊಡ್ಕೊಳ್ಳಿ. ತುಂಬಾ ವರ್ಷಗಳಿಂದ ನಾವು ಆಲ್ರೆಡಿ ಈಗ SP ಅವರಿಗೆಲ್ಲ ಮನವಿ ಮಾಡಿದೀವಿ ಅಂತ. 2 ಮನವಿ ಮಾಡಿದೀವಿ ಅಂತ. HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ವಿರಾಮದ ನಂತರ HCN ನ್ಯೂಸ್ಗೆ ಮತ್ತೆ ಸ್ವಾಗತ. ರೋಟರಿ ಸಂಸ್ಥೆಯಲ್ಲಿ ಸ್ವಾರ್ಥ ಅಧಿಕಾರಕ್ಕೆ ಅವಕಾಶವಿಲ್ಲ, ಸೇವೆ ಮಾಡುವುದೇ ಇಲ್ಲಿ ಮುಖ್ಯವಾಗಿದೆ ಎಂದು ಬೇಲೂರು ರೋಟರಿ ಝೋನ್ 8ರ ಅಸಿಸ್ಟೆಂಟ್ ಗವರ್ನರ್ ಅರುಣ್ ರಕ್ಷಿದಿ ಹೇಳಿದರು. ರೋಟರಿ ಕ್ಲಬ್ಗಳ ಸದಸ್ಯರ ಕ್ರೀಡಾ ಪ್ರತಿಭೆಗೆ ವೇದಿಕೆ ಒದಗಿಸುವ ಭಾಗವಾಗಿ ರೋಟರಿ ಝೋನ್ 8ರ ವತಿಯಿಂದ ಬೇಲೂರು ಹೊಯ್ಸಳ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ನಡೆಯಿತು. ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಲು ಸಹಕಾರಿಯಾಗಿವೆ ಎಂದ ಅವರು, ರೋಟರಿ ಸಂಸ್ಥೆಯಿಂದ ಜಗತ್ತಿನಾದ್ಯಂತ ನಾನಾ ಕಲ್ಯಾಣ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ. ರೋಟರಿಗೆ ಸದಸ್ಯರಾಗುವ ಮೂಲಕ ಅಂತಾರಾಷ್ಟೀಯ ಮಟ್ಟದ ಸಂಸ್ಥೆಯೊಂದಕ್ಕೆ ಸದಸ್ಯರಾದ ಹೆಮ್ಮೆ ಇರುತ್ತದೆ. ಹಾಗಾಗಿ ಈ ಸಂಸ್ಥೆಯಲ್ಲಿ ನೀವು ಎಲ್ಲಿಯೇ ಇದ್ದರೂ ಸಾಕು, ರೋಟರಿ ಎಂದರೆ ಅಪ್ಪಿಕೊಳ್ಳುತ್ತಾರೆ. ಸದಸ್ಯತ್ವವೂ ಕೂಡ ಅಂತಾರಾಷ್ಟೀಯ ಮಟ್ಟದಾಗಿರುತ್ತದೆ ಎಂದರು. ರೋಟರಿ ಕ್ಲಬ್ ಬೇಲೂರು, ರೋಟರಿ ಕ್ಲಬ್ ಗೋಣಿಬೀಡು, ರೋಟರಿ ಕ್ಲಬ್ ಮೂಡಿಗೆರೆ, ರೋಟರಿ ಕ್ಲಬ್ ಹಾನ್ಬಾಳು, ರೋಟರಿ ಕ್ಲಬ್ ಸಕಲೇಶಪುರ, ರೋಟರಿ ಕ್ಲಬ್ ಅರೆಹಳ್ಳಿ ಸದಸ್ಯರು ಕ್ರಿಕೆಟ್ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಕ್ರೀಡಾ ಕೌಶಲ್ಯವನ್ನು ಪ್ರದರ್ಶಿಸಿದರು. ರೋಟರಿ ಝೋನ್ 8ರ ಝೋನಲ್ ಲೆಫ್ಟಿನೆಂಟ್ YD ಲೋಕೇಶ್, ರೋಟರಿ ಕ್ಲಬ್ ಝೋನಲ್ ಸ್ಪೋರ್ಟ್ಸ್ ಕೋಆರ್ಡಿನೇಟರ್ 2024-25 ವಲಯ 8 ಮುರಳಿ, ರೋಟರಿ ಅಧ್ಯಕ್ಷ ಶಂಭುಗೌಡ ಮಾತನಾಡಿದರು. ರೋಟರಿ ಕ್ರಿಕೆಟ್ ಟೂರ್ನಿಯಲ್ಲಿ ರೋಟರಿ ಕ್ಲಬ್ ಚಾಂಪಿಯನ್ ಆಗಿ ಬೇಲೂರು ರೋಟರಿ ಕ್ಲಬ್ ಹೊರಹೊಮ್ಮಿದೆ. ತಂಡದ ನೇತೃತ್ವವನ್ನು ಝೋನಲ್ ಲೆಫ್ಟಿನೆಂಟ್ YD ಲೋಕೇಶ್ ಅವರ ಮಾರ್ಗದರ್ಶನದಲ್ಲಿ ನಡೆಯಿತು. ರೋಟರಿಯನ್ ರಾಘವೇಂದ್ರ ಸರಣಿಯ ಆಟಗಾರರಾಗಿ ಹೊರಹೊಮ್ಮಿದ್ರು. ರೋಟರಿಯನ್ ಚಿದನ್ ಅತ್ಯುತ್ತಮ ಬೌಲರ್ ಮತ್ತು ಪಂದ್ಯಾವಳಿಯಲ್ಲಿ ಬೇಲೂರು ಪ್ರಥಮ ಹಾಗೂ ಸಕಲೇಶಪುರ ದ್ವಿತೀಯ ಪ್ರಶಸ್ತಿಗಳನ್ನು ಗೆದ್ದರು. ಸಮಾರಂಭದಲ್ಲಿ ವಿಜೇತರಿಗೆ ಅಸಿಸ್ಟೆಂಟ್ ಗವರ್ನರ್ ಅರುಣ್ ರಕ್ಷಿದಿ ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕಾರ್ಯದರ್ಶಿ BB ಶಿವರಾಜ್, ಹಿರಿಯ ಸದಸ್ಯರಾದ BL ರಾಜೇಗೌಡ, ಮೊಗಪ್ಪಗೌಡ, ರೋಟರಿ ಸದಸ್ಯರಾದ ಗಣೇಶ್, ಸಂದೇಶ್, ರಾಘವೇಂದ್ರ, ವಸಂತಶೇಖರ್, ನಾಗೇಶ್, ಚಿದನ್, ನಾರಾಯಣಸ್ವಾಮಿ, ಡಾ ರಘುಚರಣ್, ಸುನಿಲ್, ಡೇನಿಯಲ್ ರೆಬೆಲ್ಲೋ, ಶಿವಪುತ್ರಪ್ಪ, ವಿನ್ಸೆಂಟ್ ರೆಬೆಲ್ಲೋ, ಸಿದ್ದೇಗೌಡ ಸೇರಿದಂತೆ ಝೋನ್ 8ರ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಇವತ್ತು ಝೋನ್ 8ರ ಝೋನಲ್ ಸ್ಪೋರ್ಟ್ಸ್ ಮೀಟ್ ಇವತ್ತು ಬೇಲೂರಿನಲ್ಲಿ ಆಯೋಜಿಸಿದರೆ, ಮೊದಲನೇದಾಗಿ ಆಯೋಜಕರಿಗೆ ನಾನು ಶುಭಕಾಮನೆ. ಈ ಕ್ರೀಡಾಕೂಟದಲ್ಲಿ ಬೇಲೂರು, ಅರೆಹಳ್ಳಿ, ಗೋಣಿಬೀಡು, ಸಕಲೇಶಪುರ, ಮೂಡಿಗೆರೆ, AGP ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಚೆನ್ನೈ ಇವರ ವತಿಯಿಂದ ಮನೆ ಮನೆಗೂ ಅಡುಗೆ ಅನಿಲ ಪೂರೈಕೆ ಸಂಪರ್ಕ ಕಲ್ಪಿಸುವ ಯೋಜನೆಯನ್ನು JDS ಪಕ್ಷದ ಕಾರ್ಯಕರ್ತರು ಮತ್ತು JDS ಪುರಸಭಾ ಸದಸ್ಯರುಗಳು ವಿರೋಧಿಸಿರುವುದನ್ನು ಖಂಡಿಸಿರುವುದು ಸರಿಯಲ್ಲ ಎಂದು ಹಾಲಿ ತಾಲೂಕು ಬಿಜೆಪಿ ಕಾರ್ಯದರ್ಶಿ ಧರಣಿ ನಾಗೇಶ್ ತಿಳಿಸಿದರು. ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭಾರತ ಸರ್ಕಾರದ ವತಿಯಿಂದ ಮನೆ ಮನೆಗೆ ಪೈಪ್ಲೈನ್ ಮೂಲಕ ಅಡುಗೆ ಅನಿಲ ಸಂಪರ್ಕ ಒದಗಿಸುವ ಮೂಲ ಉದ್ದೇಶದಿಂದ ಎಲ್ಲ ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ನಗರಸಭೆ, ಮಹಾನಗರ ಪಾಲಿಕೆಗಳಿಗೆ ಆದೇಶ ಹೊರಡಿಸಿತ್ತು. ಆದರೆ ಪುರಸಭೆಯ ಕೆಲ JDS ಸದಸ್ಯರು ಈ ಪೈಪ್ಲೈನ್ ಕಾಮಗಾರಿಗೆ ಅನುಮೋದನೆಯನ್ನ ನೀಡಿಲ್ಲ ಹಾಗೂ ನಾವು ಈ ಸಭೆಗೆ ಹೋಗಿದ್ರೂ ಕೂಡ ಈ ಸಭೆಯಲ್ಲಿ ಕಾಮಗಾರಿಯನ್ನ ಮಾಡುವಂತೆ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದೇವೆ. ಆದರೂ ಶಾಸಕ CN ಬಾಲಕೃಷ್ಣ ಸ್ಥಳೀಯವಾಗಿ ಗ್ಯಾಸ್ ಏಜೆನ್ಸಿಯಲ್ಲಿ ಪಾಲುದಾರಿಕೆ ಹೊಂದಿದ್ದು ಈ ಗ್ಯಾಸ್ ಲೈನ್ ಕಾಮಗಾರಿಯಿಂದ ಬಹಳಷ್ಟು ನಷ್ಟ ಉಂಟಾಗುತ್ತದೆ ಎಂಬ ದುರುದ್ದೇಶವನ್ನ ಇಟ್ಟುಕೊಂಡು ತಮ್ಮ JDS ಪಕ್ಷದ ಸದಸ್ಯರು ಮತ್ತು ಕಾರ್ಯಕರ್ತರೊಂದಿಗೆ ಕಾಮಗಾರಿ ಮಾಡಬಾರದೆಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಈಗಾಗಲೇ ಜಿಲ್ಲೆಯ ಅರಕಲಗೂಡು ಪಟ್ಟಣ ಪಂಚಾಯಿತಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ ಹಾಗೂ ಅರ್ಧ ವಸತಿ ಮನೆಗಳಿಗೆ ಪೈಪ್ಲೈನ್ ಮೂಲಕ ಗ್ಯಾಸ್ ಕೂಡ ಸರಬರಾಜು ಮಾಡಿ ಪ್ರತಿ ತಿಂಗಳು ಹಣ ಕೂಡ ಪಾವತಿ ಮಾಡುತ್ತಿರುವುದು ನಮ್ಮ ಕಣ್ಣ ಮುಂದೆ ಇದೆ. ಮನೆ ಮನೆ ಗ್ಯಾಸ್ ವಿಚಾರದಲ್ಲಿ ಗ್ರಾಹಕರಿಗೆ ಕೇವಲ 300 ರೂಪಾಯಿಗೆ ಸಿಗಬಹುದು. ಆದರೆ ಗ್ಯಾಸ್ ಏಜೆನ್ಸಿ ಮುಖಾಂತರ ಪಡೆದರೆ 800 ರೂಪಾಯಿವರೆಗೆ ಹಣವಾಗುತ್ತದೆ. ಗ್ರಾಹಕರಿಗೆ ಹೊರೆಯಾಗದಂತೆ ನರೇಂದ್ರ ಮೋದಿ ಅವರು ಕೆಲಸ ಮಾಡಿದ್ದು ಅದನ್ನು ಶಾಸಕರು ತಡೆಯುತ್ತಿರುವುದು ಏತಕ್ಕೆ ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರೇ ಚರ್ಚೆ ಮಾಡಲಿ ಎಂದರು. ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಪುರಸಭಾ ಸದಸ್ಯರು ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಮತ್ತು ಕಾಮಗಾರಿಯನ್ನ ನಡೆಸಲು ಅವಕಾಶ ಕಲ್ಪಿಸಿಕೊಡಬೇಕು. ಇಲ್ಲದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ.
ಇದೇ ಸಂದರ್ಭದಲ್ಲಿ ಮಾಜಿ ಪುರಸಭಾ ನಾಮನಿರ್ದೇಶಕ ಸದಸ್ಯ ಮತ್ತು ಸಾಮಾಜಿಕ ಕಾರ್ಯಕರ್ತ ಜಗದೀಶ್ ಕೆರೆಬೀದಿ ಮಾತನಾಡಿ, ಕರಾಬು ಮತ್ತು ಬಿ ಕರಾಬ್ ಎಂಬ ಅನೇಕ ರಾಜಕಾಲುವೆ ಹಳ್ಳಕೊಳ್ಳಗಳ ಒತ್ತುವರಿ ಮಾಡಿರುವುದನ್ನು ವಿರೋಧಿಸಿ ಲೋಕಾಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಭೂಕಬಳಿಕೆ ಅಧಿಕಾರಿಗಳಿಗೆ ಅರ್ಜಿ ಸಹ ನೀಡಿದ್ದೇವೆ. ಇದರ ಅನ್ವಯ ಸ್ಥಳ ಪರಿಶೀಲನೆ ಮಾಡಿ ಸರ್ವೆ ಕಾರ್ಯ ಕೂಡ ಮುಗಿದಿದೆ. ರಾಜಕಾಲುವೆ ಒತ್ತುವರಿಯನ್ನ ಮಾಡಿರುವವರು ರಾಜಕಾರಣಿಗಳು ಮತ್ತು ಮಾಜಿ ಪುರಸಭಾ ಅಧ್ಯಕ್ಷ ಸುರೇಶ್ ಇವರುಗಳ ನಿವೇಶನವನ್ನ ಒಳಗೊಂಡಿದೆ. ಆದರೆ ಕಂದಾಯ ಇಲಾಖೆ ಮತ್ತು ಪುರಸಭೆಯ ಮುಖ್ಯಾಧಿಕಾರಿಗಳು ಸೇರಿಕೊಂಡು ಈ ರಾಜಕಾಲುವೆ ಒತ್ತುವರಿಯನ್ನ ತೆರವು ಮಾಡಿಸಲು ಮುಂದಾಗುತ್ತಿಲ್ಲ ಹಾಗೂ ಈ ಜಾಗ ತೆರವಿಗೆ ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ, ಅದೇ ವಾರ್ಡಿನ ಮರಗೂರು ಅನಿಲ್ ಅವರ ಪಾತ್ರ ಬಹುಮುಖ್ಯವಾಗಿದೆ. ಆದರೆ ಸ್ಥಳೀಯ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ರಾಜಕಾಲುವೆ ಒತ್ತುವರಿ ತೆರವಿಗೆ ಮುಂದಾಗುತ್ತಿಲ್ಲ. ಸಾರ್ವಜನಿಕರಿಗೆ ಒಂದು ನ್ಯಾಯ, ರಾಜಕಾರಣಿಗಳಿಗೆ ಇನ್ನೊಂದು ನ್ಯಾಯ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಪುರಸಭಾ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡಲೇ ಉತ್ತರ ನೀಡಬೇಕು. ನೀಡದೆ ಹೋದ ಪಕ್ಷದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆಯೂ ಧರಣಿ ನಡೆಸಲು ಮುಂದಾಗುತ್ತೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಬಸವರಾಜ ನವಿಲೆ, ಬಾಗೂರು ಹೋಬಳಿ ಮುಖಂಡ ರಾಜಕುಮಾರ್, ಕಸಬಾ ಹೋಬಳಿ ಬಿಜೆಪಿ ಮುಖಂಡ ಸತೀಶ್ ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಈ ದಿನ ನಮ್ಮ ಪುರಸಭೆಯಲ್ಲಿ ಏನು AGP ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಚೆನ್ನೈ ಮನೆ ಮನೆಗೆ ಅಡುಗೆ ಅನಿಲ ಪೂರೈಕೆ ಸಂಪರ್ಕದ್ದು ಏನು ತಡೆ ಹಿಡಿದಿದ್ರೆ ಅದ್ರ ಬಗ್ಗೆ ನಾವು ಒಂದು ದಾಖಲಾತಿ ಸಮೇತ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಇದನ್ನು ಚನ್ನರಾಯಪಟ್ಟಣದಲ್ಲಿ 2021-22ರಲ್ಲಿ ಎಲ್ಲ ಮನೆಗೂ ಮೀಟ್ರು ಅಳವಡಿಕೆ ಮಾಡೋಕ್ಕೆ ಪುರಸಭೆ ಮುಖ್ಯಾಧಿಕಾರಿಗಳು ಕೃಷ್ಣಮೂರ್ತಿ ಅವರಿದ್ದರು, ಅವ್ರನ್ನ ಸಂಪರ್ಕ ಮಾಡಿದ್ದಾರೆ. ಅವರ ಸಂಪರ್ಕ ಮಾಡಿ ಗಾಯತ್ರಿ ಬಡಾವಣೆ, ರಾಮೇಶ್ವರ ಬಡಾವಣೆ, ಕೋಟೆ ಮತ್ತು ನಗರದ ಕೆಲವು ಭಾಗಗಳಲ್ಲಿ ಮೀಟ್ರನ್ನ ಅಳವಡಿಸಿದ್ದಾರೆ. ಇವರು ನಮ್ಮ ಮೊನ್ನೆ ಯಾರೋ ನಮ್ಮ JDS ಮುಖಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತ ಒಕ್ಕೂಟ ಪ್ರತಿಭಟನೆ. ಡಿಸಿ ಕಚೇರಿಯ MP ಕಚೇರಿ ಮುಂದೆ ಅನ್ನದಾತರ ಆಗ್ರಹ. ರೈತ ಮತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಮನವಿ ಸಲ್ಲಿಕೆ. ಮಲೆನಾಡಿನಲ್ಲಿ ಹೆಚ್ಚಾಗಿರುವ ಕಾಡಾನೆಗಳ ಸಮಸ್ಯೆ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ಜೈ ಕರ್ನಾಟಕ ಸಂಘದಿಂದ ಬೈಕ್ ರ್ಯಾಲಿ. ಡಿಸಿ ಕಚೇರಿಯಲ್ಲಿ 5 ದಿನಗಳ ಪ್ರತಿಭಟನೆ ಆರಂಭ. ಜಾಗತಿಕ ಮಟ್ಟದ ವೈದ್ಯಕೀಯ ಸೇವೆ ನೀಡುವಲ್ಲಿ ಬದ್ಧತೆ ತೋರಿದ ಹೇಮಾವತಿ ಆಸ್ಪತ್ರೆ. ಮೊಣಕಾಲು ತೊಂದರೆಯಿಂದ 5 ವರ್ಷಗಳಿಂದ ತೀವ್ರ ಸಂಕಷ್ಟದಲ್ಲಿದ್ದ ಬಹರೇನ್ ದೇಶದ ರೋಗಿ ಯಶಸ್ವಿ ಮೊಣಕಾಲು ಬದಲಾವಣೆ. ಶಸ್ತ್ರಚಿಕಿತ್ಸೆ ನಡೆಸಿದ ಡಾಕ್ಟರ್ ನಿಖಿಲ್ ತಂಡ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.